ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹಾತಾರ್ ಫೌಂಡೇಶನ್ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಮಹಾತಾರ್ ಸಂಸ್ಥೆ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ವೇದಿಕೆ ಕಾರಣರಾದ ರಂಗನಾಥ್ ಗುರುಜಿಯವರಿಗೂ ಹಾಗೂ ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ನನ್ನ ಜನ್ಮದಾತರಿಗೂ ಹಾಗೂ ಪ್ರಕೃತಿ ಮಾತೆಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈಗಾಗಲೇ ಹೇಳಕ್ ಬಯಸಿದ್ದೇನಂತಂದ್ರೆ, ಆಧ್ಯಾತ್ಮಿಕ ವಿಷಯದಲ್ಲಿ ನನಗೆ ತುಂಬಾ ಆಸಕ್ತಿ ಮೊದಲಿಂದನೂ ಇರೋದ್ರಿಂದ ನಾನು ಈ ಮಹಾವತಾರ್ ಫೌಂಡೇಶನ್ ಸ್ಟಾರ್ಟ್ ಮಾಡಿ ಗುರೂಜಿ ಅವರು ಒಂದು ತಿಂಗಳಾಗಿತ್ತು, ಅಷ್ಟರಲ್ಲೇ ನಾನು ಆವಾಗಲೇ ಜಾಯಿನ್ ಆಗಿದ್ದೀನಿ. ಬಟ್ ಆದ್ರೂ ನಾನು ಧ್ಯಾನದ ಬಗ್ಗೆ ಅಷ್ಟೊಂದು ನಾನು ಇದನ್ನ ಕೊಟ್ಟಿರ್ಲಿಲ್ಲ. ಏನಪ್ಪಾ ಅಂತಂದ್ರೆ ಬರೀ ಆಧ್ಯಾತ್ಮ ವಿಷಯ, ಬರೀ ಪೂಜೆ ಮತ್ತೆ ವಿಷಯಗಳು ತಿಳ್ಕೊಳ್ಳೋದ್ರಲ್ಲೇ ನಾನು ನನ್ನ ಸಮಯ ಎಲ್ಲ ವ್ಯರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಆಮೇಲೆ ಸ್ವಲ್ಪ ದಿವಸ ಅಶ್ವಿನಿ ಮೇಡಮ್ ಹೇಳ್ತಿರ್ಲ ಹಾಗೆ ಆನ್ ಮಾಡ್ಬಿಡೋದು, ಮತ್ತೆ ಮೊಬೈಲ್ ಆನ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡ್ಬಿಡೋದು, ನಿದ್ದೆ ಬಂದ್ಬಿಡ್ತಿತ್ತು. ಧ್ಯಾನಕ್ಕೆ ಕೂತ್ಕೋತಾ ಇರ್ಲಿಲ್ಲ. ಧ್ಯಾನ ಅಂದ್ರೆ ನನ್ನ ಪರಿಚಯ ಆದಿದ್ದು ಕೂಡಲ ಸಂಗಮದಲ್ಲಿ. ಕೂಡಲ ಸಂಗಮಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ನಾನು ಇದ್ದಕ್ಕಿದ್ದಂಗೆ ಸುಮ್ಮನೆ ಈಗ ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೆ. ಆ ದಿನ ಒಂದು ಮೆಸೇಜ್ ಅಲ್ಲಿ ನಾನು ನೋಡಿದಾಗ ಕೂಡಲ ಸಂಗಮಕ್ಕೆ ಇವರು ಒಂದು ಧ್ಯಾನ ಹಂಚಿಕೆಗಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅಲ್ಲಿ ಒಂದು ವೇದಿಕೆ ಸ್ಥಾಪನೆ ಮಾಡಿ ಅಲ್ಲೆಲ್ಲರೂ ಇದ್ ಮಾಡೋಣ ಅಂತೆಲ್ಲ ಹಾಕೊಂಡಿದ್ದು ನನಗೆ ನೋಡಿದೆ. ನೋಡಿದ ತಕ್ಷಣ ಅನ್ನಿಸ್ತು ನನಗೆ, ನಾನು ಯಾಕೆ ಅಲ್ಲಿ ಹೋಗ್ಬಾರ್ದು, ನಾನು ಇಲ್ಲಿ ಯಾಕೋ ನನಗೆ ಒಂಥರ ಸರಿ ಹೋಗ್ತಾ ಇಲ್ಲ, ಧ್ಯಾನನೂ ಆಗ್ತಾ ಇಲ್ಲ, ಹೋದ್ರೆ ಅಲ್ಲಿ ಇದಾಗುತ್ತೇನೋ ಅಂತ ಅಂದ್ಬಿಟ್ಟು ನನ್ನ ತಂಗಿಗೊಬ್ರು ಬರಕ್ಕೆ ಕೇಳ್ಕೊಂಡೆ. ನಾಗಲಿತಾ ಅಂತ ನಮ್ಮ ದೊಡ್ಡಪ್ಪನ ಮಗಳು, ಅವಳು ಕೂಡ ಇದ್ದಕ್ಕಿದ್ದಂಗೆ ಒಪ್ಕೊಂಡ್ಳು. ಆ ಬಸ್ಸಲ್ಲಿ ಕೂತ್ಕೊಂಡು ನಾವು ಡಿಸೈಡ್ ಮಾಡಿದ್ವಿ. ನಾನು ಮೈಸೂರಿಗೆ ಹೊರಟವಳು, ಮಗಳ ಮನೆಗೆ ಹೋಗೋಣ ಅಂತ ಹೊರಟವಳು. ಬಸ್ಸಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಆವಾಗ ಹೊರಟ್ಕೊಂಡೆ. ಮತ್ತೆ ಕೆಂಗೇರಿಯಲ್ಲಿ ಬಸ್ ಇಳಿದ್ಬಿಟ್ಟೆ. ಬಸ್ ಇಳಿದು ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ಅಲ್ಲಿ ನಮ್ಮ ತಂಗಿ ಮಗ ಒಬ್ಬ ಇದ್ದಾರೆ, ಅವ್ರ ಮನೆಗೆ ಹೋಗಿ ಇದ್ಕೊಂಡು ನನ್ನ ನಾಗಲಿತಾ ಮೇಡಮ್ನ ಬರಕ್ಕೆ ಕೇಳ್ಕೊಂಡು ನಾನು ಅಲ್ಲಿಂದ ಇದ್ದು ಪ್ಲಾನ್ ಮಾಡಿ ರಾತ್ರಿ ಹೊರಟ್ವಿ. ನನಗೆ ನಿಜವಾಗ್ಲೂ ಆ ಧೈರ್ಯ ಎಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಒಬ್ಬಳೇ ಎಲ್ಲೂ ಅಷ್ಟರವರೆಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ನಾನು ಸ್ವಲ್ಪ ಆವಾಗ ಸ್ವಲ್ಪ ಕಡಿಮೆ ಶಕ್ತಿನ ಹೊಂದಿದ್ದೆ ಅಂತ ಅನ್ಕೋಬೇಕು. ಮಹಾವತಾರ್ ಫೌಂಡೇಶನ್ಗೆ ಬಂದ್ಮೇಲೆ ನನಗೆ ಒಂಥರ ಧೈರ್ಯ ಮತ್ತು ಶಕ್ತಿ, ಈ ಮಾತಿನ ಬಗ್ಗೆ ಕೂಡ ಒಂಚೂರು ಆತಾತ್ರವಾಗಿ ಮಾತಾಡ್ತಿದ್ರು ಅಂತ ಅಂತಾರೆ, ಬಟ್ ಅದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇದೆಲ್ಲ ಆದಿದ್ದು ನನಗೆ ಕೂಡಲ ಸಂಗಮಕ್ಕೆ ಹೋಗಿದ್ದು ಬಂದ ಮೇಲೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಕೂಡಲ ಸಂಗಮದ ಬಗ್ಗೆ 2 ನಿಮಿಷ ನಾನು ಹೇಳಲೇಬೇಕು. ಏನಂತಂದ್ರೆ, ನಾವು ಅವತ್ತು ಹೊರಟ ದಿವಸ ಫಸ್ಟ್ ಅವರು ಬಸ್ ಮಾಡ್ತೀನಿ ಅಂತ ನಮಗೆ ಮೆಸೇಜ್ ಹಾಕಿದ್ದು. ಪ್ರಕಾಶ್ ಸರ್ ಅಂತ ಯಾರೋ ಇದ್ರಲ್ಲ ಅವ್ರು ಏನ್ ಮಾಡಿದ್ರು, ಆ ಬಸ್ಗೆ ಅಷ್ಟೊಂದು ಜನ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಟಿ ಮಾಡಿದ್ರು. ಟಿನಲ್ಲಿ ಪಾಪ ಅವಳು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅವಳು ನಾನು ಇಬ್ರು ಕೂಡ ಎಷ್ಟೋ ಕಷ್ಟಪಟ್ಟು ಕಡಿಮೆ ಜನ ಆಯ್ತಾರೆ ಅಂತ ಟಿ ಮಾಡಿದ್ರೆ, ಆಮೇಲೆ ಸ್ವಲ್ಪ ಒಬ್ಬೊಬ್ಬರೇ ಜಾಸ್ತಿ ಆಗಿ ಟಿ ತುಂಬಾ ಜನ ಆದ್ರು. ಕೂತ್ಕೊಳ್ಳೋಕೆ ಜಾಗ ಆಗಲ್ಲ, ಅಷ್ಟೊಂದು ಕಷ್ಟದಿಂದ ನಾವು ನಿಜವಾಗ್ಲೂ ಕೂಡಲ ಸಂಗಮಕ್ಕೆ ಹೋದಿದ್ದು. ಅಷ್ಟು ಕಷ್ಟ ಕೂಡ ಎಲ್ಲ ಅಲ್ಲಿ ಹೋಗಿ ತಲುಪೋಷ್ಟರಲ್ಲಿ ಮರ್ತೋಯ್ತು. ಅಷ್ಟು ನಾವು ಜರ್ನಿ ಮಾಡಿದೀವಿ ಅಂತ ಅಂದ್ರೆ ರಾತ್ರಿ 9-10 ಗಂಟೆಗೆ ನಾವು ಹತ್ತಿದವರು, ಬೆಳಗಿನ ಜಾವ 5 ಗಂಟೆ ತನಕ ಜರ್ನಿ ಎಲ್ಲ ಕಷ್ಟನೇ ಅನ್ನಿಸ್ತು. ಆಮೇಲೆ ಅಲ್ಲಿ ಹೋದ ತಕ್ಷಣ ಎಲ್ಲ ಮರೆತು ನಾವು ಒಂದು 5 ನಿಮಿಷ ಫ್ರೆಶ್ ಆಗಿ ಬರೋಷ್ಟು ಟೈಮ್ ಇತ್ತು. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ನಮಗೆ ಸಂಗಮದಲ್ಲಿ ಒಂದು ದೊಡ್ಡ ಜ್ಞಾನನೇ ಸಿಕ್ತು ಅಂತ ಅನ್ಸುತ್ತೆ. ಅಲ್ಲಿ ಹೋದ ದಿವಸನೇ ನನಗೆ ಧ್ಯಾನೋದಯ ಆಗಿತ್ತು ಅಂತ ಅನ್ಕೋಬೇಕು. ಯಾಕೆ ಅಂತಂದ್ರೆ ಗಂಟೆಗಟ್ಟಲೆ ನಾನು ಕೂತ್ಕೊಂಡು ಯಾವುದೇ ಕ್ಲಾಸ್ನಾಗ್ಲಿ ಇದಾಗ್ಲಿ ನಾನು ಕೇಳ್ದವಳಲ್ಲ. ನಾನು ಅಂಥದ್ರಲ್ಲಿ ನನಗೆ ಅಲ್ಲಿ ಹೋಗ್ಬಿಟ್ಟು ಪಿರಮಿಡ್ ಆಕಾರ ಅಲ್ಲಿ ಜೋಡಿಸಿರುವಂತ ಎಲ್ಲ ಸಲಕರಣೆಗಳು, ಕುರ್ಚಿಗಳು ಜೊತೆಗೆ ನಮಗೆ ನಿಜವಾಗ್ಲೂ ಯಾವುದೋ ಒಂದು ಪ್ರಪಂಚದಲ್ಲಿ ಬಂದಿದ್ದೀವೇನೋ ಅನ್ನಿಸ್ತು. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಸರಿಯಾದ ಜರ್ನಿ, ಸ್ವಲ್ಪ ಆಯಾಸವಾಗಿತ್ತು. ಅದ್ರಲ್ಲೆಲ್ಲ ನೋಡಿದ್ರೆ ನಾನು ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದೀನೇನೋ ಅನ್ನೋಷ್ಟು ನಮಗೆ ಅನುಭವ ಆಯ್ತು. ಆಮೇಲೆ ತಿಂಡಿ ಕಾಫಿ ಇದೆಲ್ಲ ಎಷ್ಟು ನೀಟಾಗಿ ಎಲ್ಲ ಟೈಮ್ ಅಲ್ಲಿಗೆ ನಮಗೆ ಯಾವುದೋ ಒಂದು ದೊಡ್ಡ ಗೆಸ್ಟ್ಗಳನ್ನ ಕರೆಸಿ ಮಾಡ್ತಾರಲ್ಲ ಆ ತರ ಎಲ್ಲರಿಗೂ ಬಂದಿದ್ದವ್ರು ಎಲ್ಲರಿಗೂ ಅಷ್ಟು ಚೆನ್ನಾಗಿ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಕೂಡ ಇತ್ತು. ಅದನ್ನೆಲ್ಲ ನೋಡಿ ನಾವು ನಿಜವಾಗ್ಲೂ ಬಂದಿದ್ದು ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಹಾಗೆ ಬಂದು ಅಲ್ಲಿಂದ ಮತ್ತೆ ನನ್ನ ಆಧ್ಯಾತ್ಮಿಕದಲ್ಲಿ ಅಂತ ಅಂದ್ರೆ ಇನ್ನು ಅದ್ರ ಮುಂದೆ ಬಂದ್ಮೇಲೆ ಕೆಬ್ಬೆದೊಡ್ಡಿಗೆ ಹೋದ್ವಿ. ಗುರುಗಳ ಸಾಂಗತ್ಯ ಮತ್ತೆ ಈ ನಮ್ಮ ಎಲ್ಲ ಆತ್ಮಬಂಧುಗಳು ಧ್ಯಾನಿಗಳ ಸಾಂಗತ್ಯ ನಮ್ಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಶಂಕರಾಚಾರ್ಯರ ಒಂದು 4 ನುಡಿ ಹೇಳಿದ್ದಾರೆ, ಅದು ಜ್ಞಾಪಕ ಬರುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ ಮುಕ್ತಂ ಅಂತ ಒಂದು ಶಂಕರಾಚಾರ್ಯರ ನುಡಿ ಜ್ಞಾಪಕ ಬಂತು.
ಅದನ್ನ ಇವತ್ತು ನಾನು ಮತ್ತೆ ಮನನ ಮಾಡ್ಕೋತಾ ಇದ್ದೀನಿ. ಹೌದು, ನಾವು ಯಾವಾಗಲೂ ಸತ್ಸಂಗಗಳ ಜೊತೆಲಿ ಇದ್ದಾಗ ನಮಗೆ ಜೀವನಕ್ಕೆ ಒಂದು ಮೋಹ ಕಡಿಮೆ ಆಗತ್ತೆ. ಮೋಹ ಕಡಿಮೆ ಆಯ್ತಾ ಬಂದಾಗ ನಮಗೆ ಒಂದು ನಿಶ್ಚಲವಾದ ಒಂದು ಶಕ್ತಿ ಸಿಗುತ್ತೆ. ಆ ನಿಶ್ಚಲ ಶಕ್ತಿಯಿಂದ ನಾವು ಮುಕ್ತಿನ ಸಾಧಿಸ್ಬೋದು. ಅಂತಂದ್ರೆ ಧ್ಯಾನ. ಧ್ಯಾನದಿಂದ ನಾವು ಏನೆಲ್ಲ ಪಡ್ಕೋಬಹುದು ಅನ್ನೋದಕ್ಕೆ ಇದೊಂದು ತತ್ವ ನಮಗೆ ಉದಾಹರಣೆಯಾಗಿ ಸಿಕ್ಕಿದೆ. ಅಲ್ಲಿಂದ ಬಂದ್ಮೇಲೆ ನಾವು ಕೆಬ್ಬೆದೊಡ್ಡಿಗೆ ಹೋದ್ವಿ. ಕೆಬ್ಬೆದೊಡ್ಡಿಗೆ ಬರ್ಬೇಕಾದ್ರೂ ಅಷ್ಟೇನೆ ತುಂಬಾ ಆಸಕ್ತಿ. ನಾವು ಯಾವ ರೀತಿ ಸಂಕಲ್ಪ ಮಾಡ್ಕೊಂಡ್ವಿ ಅಂದ್ರೆ ಇದ್ದಕ್ಕಿದ್ದಂಗೆ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಅಂತ ಹೊರಟಿದ್ದವಳು, ಅಲ್ಲಿಂದ ಅಲ್ಲಿ ನನ್ನ ಕರ್ತವ್ಯ ಅಲ್ಲಿ ಮುಗೀತು. ಅಲ್ಲಿಂದ ಮತ್ತೆ ನಮ್ಮ ತಂಗಿ ಮನೆಗೆ ಬಂದೆ. ಅವಳಿಗೆ ಇದ್ದಕ್ಕಿದ್ದಂಗೆ ಹಿಂಗ್ ಹೋಗೋಣ ಕಣೆ ಕೆಬ್ಬೆದೊಡ್ಡಿಗೆ ಅಂತ ಹೇಳಿದ ತಕ್ಷಣ ಅವಳು ಕೂಡ ಒಪ್ಕೊಂಡ್ಳು. ಅವಳಿಗೂ ಜೊತೆ ಕಾಯ್ತಾ ಇದ್ಲು ಅನ್ಸುತ್ತೆ. ನಾವಿಬ್ರು ಒಂಥರ ಜೊತೆನಲ್ಲಿ ಕನಕಪುರದ ತನಕ ಬಂದ್ವಿ. ಕನಕಪುರದ ಮುಂದಕ್ಕೆ ನನಗಷ್ಟು ಗೊತ್ತಿಲ್ಲ. ನಾನು ಸಾಮಾನ್ಯ ಬಸ್ಸಲ್ಲಿ ಪ್ರಯಾಣ ಮಾಡ್ದವಳಲ್ಲ. ಹಾಗಾಗಿ ಯಾವಾಗ್ಲೂ ಟ್ರೈನು. ಅಲ್ಲಿಗೆ ಟ್ರೈನ್ ಮಾರ್ಗ ಗೊತ್ತಿಲ್ಲ ನನಗೆ. ಆಮೇಲೆ ಅಷ್ಟೇ ರಾಮನಗರಕ್ಕೆ ಹೋಗೋಣ ಅದೆಲ್ಲ ಯೋಚನೆ ಮಾಡಿದ್ವಿ. ಬೇಡ ಕನಕಪುರಕ್ಕೆ ಹೋಗ್ಬಿಟ್ಟು ಹಾಗೆ ಹಾರೋಹಳ್ಳಿ ಬಸ್ ಒಂದ್ ಸಿಗುತ್ತೆ ಅಂತ ಎಲ್ಲರೂ ಗೈಡೆನ್ಸ್ ಎಲ್ಲಾರ್ನೂ ಕೇಳ್ಕೊಂಡು ನಾವ್ ಮನೆ ಬಿಟ್ಟು ಬಸ್ ಹತ್ತದ ತಕ್ಷಣದಿಂದ 10 ನಿಮಿಷ ಕೂಡ ನಾವು ಟೈಮ್ ವೇಸ್ಟ್ ಮಾಡ್ಲಿಲ್ಲ. ಆ ರೀತಿಯಾಗಿ ಬಸ್‌ಗಳು ನಮ್ಗೆ ಕೆಬ್ಬೆದೊಡ್ಡಿಗೆ ಯಾವ ರೀತಿ ಕರ್ಕೊಂಬಂದ್ವಿ ಅಂದ್ರೆ ನಾವು ಬಂದಿದ್ದೇ ಗೊತ್ತಾಗಿಲ್ಲ. ಆ ರೀತಿ ಬಂದ್ವಿ. ಅಲ್ಲಿ ಬಂದು ಒಂದ್ ಸ್ವಲ್ಪ ಟೈಮ್ ನಾವು ಫ್ರೆಶ್ ಆಗೋಷ್ಟ್ರಲ್ಲಿ ಗುರುಗಳು ಸಿಕ್ಕಿದ್ರು. ಮತ್ತೆ ಅಲ್ಲಿ ನಮ್ಮ ಈ ರೇವತಿ ಮೇಡಮ್ ಆಗ್ಲಿ, ಅಶ್ವಿನಿ ಮೇಡಮ್ ಆಗ್ಲಿ, ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮು, ಮತ್ತೆ ಸರ್ ವೆಂಕಟರಮಣ ಸರು ಇವರೆಲ್ಲ ನಮ್ಗೆ ಸಿಕ್ಕಿದ ಮೇಲೆ ನಮಗೆ ಯಾರೋ ನಮ್ಮ ಆತ್ಮ ಬಂಧುಗಳು, ನಮ್ಮ ಸ್ವಂತದವರೇ, ಒಂದು ಮನೆ ಜನಗಳೆಲ್ಲ ನಾವು ಸಿಕ್ಕಿದೀವಿ, ನಾವೆಲ್ಲ ಒಟ್ಟಿಗೆ ಆಗಿದ್ದೀವಿ ಅಂತ ಅನ್ನೋಷ್ಟು ಮನೋಭಾವನೆ ನಮ್ಗೆ ಬಂತು. ಈ ರೀತಿ ಮನೋಭಾವನೆ ಇದ್ದಾಗ ನಮ್ಗೆ ಯಾವುದೇ ಮನೆ ಕಡೆ ಯೋಚನೆ ಆಗ್ಲಿ ಏನಾಗ್ಲಿ ಬರ್ಲಿಲ್ಲ. ಅದ್ರಲ್ಲಿ ಬುದ್ಧ ಪೌರ್ಣಿಮೆ ಕೂಡ ಇದ್ದಿದ್ರಿಂದ ಅಲ್ಲಿ ರಾತ್ರಿ ಸ್ವಲ್ಪ ಧ್ಯಾನ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಕೊಂಡ್ರುನು ಬೆಳಗಿನ ಜಾವ ಜೊತೆಗೆ ಬೆಳಗಿನ ಜಾವ ನಮ್ಗೆ 5 ಗಂಟೆಯಿಂದ 8:30 ತನಕ 9 ಗಂಟೆ ತನಕ ನಾವು ಹತ್ತತ್ರ ಆ ಸ್ಥಳ ನಾವು ಬಿಟ್ಟು ಕದಲ್ಲಿಲ್ಲ. ಅಷ್ಟು ಚೆನ್ನಾಗಿ ಧ್ಯಾನ ನಾವು 3 ಅವರ್ ಧ್ಯಾನ ನಾವು ಯಾವತ್ತೂ ಮಾಡ್ದವ್ರಲ್ಲ. 1 1/2 ಗಂಟೆ, 1 ಗಂಟೆ ಮಾಡೋದೇ ಜಾಸ್ತಿ. 40 ನಿಮಿಷ 30 ನಿಮಿಷದಲ್ಲಿ ಇದ್ದವ್ರು ಗಂಟೆಗೆ ಬಂದ್ವಿ. ಗಂಟೆಯಿಂದ 3 ಗಂಟೆಗಳ ಕಾಲ ನಾವು ಅಲ್ಲಿ ಧ್ಯಾನ ಪಡ್ಕೊಂಡ್ಮೇಲೆ ನನಗೆ ನಿಜವಾಗ್ಲೂ ಧ್ಯಾನದ ಬಗ್ಗೆ ಅರಿವು ಮೂಡ್ತು. ಧ್ಯಾನದಿಂದ ಏನೇನ್ ಲಾಭ, ಇದನ್ನ ನಾವ್ ಯಾಕ್ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತು. ಇದನ್ನ ನೆನೆಸ್ಕೊಂಡು ನಾವು ನಿಜವಾಗ್ಲೂ ಇವಾಗ ದಿನ ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಅನ್ಕೋತೀನಿ, ನನ್ಗೆ ಒಂದು ಧ್ಯಾನದಿಂದನೇ ಇಷ್ಟು ನಿಧಾನ ಆಗ್ಲಿ, ಒಂದು ಧೈರ್ಯ ಆಗ್ಲಿ, ಒಂದು ನಮ್ಮನ್ನ ನಾವೇ ಗೌರವಿಸ್ಕೊಳ್ಳುವಂಥದ್ದು ಒಂದು ಬುದ್ಧಿ ಕೂಡ ನನಗ್ ಬಂದಿದೆ ಅಂತ ಅನ್ಕೋತೀನಿ. ನನ್ನ ಬಗ್ಗೆನೇ ನನಗ್ ಅವಾಗ ಕಾಳಜಿ ಕೂಡ ಇರ್ಲಿಲ್ಲ. ಒಂಥರ ಏನೋ ಹುಟ್ಟಿದೀವಿ ಆಯ್ತಲ್ವಾ, ಇಷ್ಟೇನೆ ನಂದು ಹಣೆಬರ, ನಾವ್ ಇಷ್ಟೇ ಮಾಡೋದು ಅಂತೆಲ್ಲ ಅನ್ಕೋಬಿಟ್ಟು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಅನ್ಸುತ್ತೆ ಹೌದು, ಜೀವನದಲ್ಲಿ ನಾವೇನು ಸಾಧನೆ ಮಾಡ್ಲಿಲ್ಲ ಅಂತಂದ್ರು ಧ್ಯಾನ ಸಾಧನೆಯಿಂದ ಮುಂದಕ್ಕೆ ಏನಾದ್ರು ದೇವ್ರು ಒಳ್ಳೇದ್ ಮಾಡ್ತಾನೇನೋ, ಜೊತೆಗೆ ನಮ್ಗೆ ಮೋಕ್ಷ ಒಂದು ದಾರಿ ಸಿಗ್ಬೇಕು ಅಂತಂದ್ರೆ ಧ್ಯಾನದಿಂದನೇ ಅಂತ ಅರ್ಥ ಮಾಡ್ಕೊಂಡು ನಾವು ಧ್ಯಾನಕ್ಕೆ ಇವಾಗ ತುಂಬಾ ಮಹತ್ವ ಕೊಡ್ತಾ ಇದ್ದೀನಿ. ಆದ್ರೂ ಕೂಡ ಮಧ್ಯ ಒಂದ್ ಸ್ವಲ್ಪ ಈ ತರ ಯಾವ್ದಾದ್ರು ಒಂದ್ ಸಣ್ಣ ಪ್ರವಾಸ ಆಗ್ಲಿ, ಒಂದು ಹಬ್ಬ ಹರಿದಿನ ಆಗ್ಲಿ ಒಟ್ಟಾಗ ನನಗೆ ಸ್ವಲ್ಪ ಧ್ಯಾನದಲ್ಲಿ ಅಡಚಣೆಗಳಾಗ್ತಾ ಇದೆ ಅಂತ ಅನ್ಕೋತೀನಿ. ಈಗ ಅನ್ಕೋತಾ ಇರ್ತೀನಿ ನಾನು, ಮತ್ತೆ ಯಾವ್ದಾದ್ರು ಒಂದು ಪಿರಮಿಡ್ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಜಾಸ್ತಿ ಸಮಯನ ನಾವು ಅದ್ರಲ್ಲಿ ಕಳೆದಾಗ ಮತ್ತೆ ಧ್ಯಾನದ ಕಡೆಗೆ ನಾವು ತುಂಬಾ ಒಲವು ಬರ್ತದೆ ಅಂತ ಅನ್ಕೊಂಡು ನಾನು ವಿಚಾರ ಮಾಡ್ಕೊತಾ ಇರ್ತೀವಿ ಅವಾಗವಾಗ. ಇದು ನನ್ನ ಸ್ವಂತ ಅನುಭವ ಆಯ್ತು. ಜೊತೆಗೆ ಅಲ್ಲಿಂದ ಬಂದ್ಮೇಲೆ ನಮ್ಗೆ ಸರ್ ಒಂದು ಅದು ಕಾಲೇಜ್ ಹತ್ರ, ರೇವಾ ಕಾಲೇಜ್ ಹತ್ರ ಒಂದು ಫಂಕ್ಷನ್ ಇಟ್ಕೊಂಡು ಅಲ್ಲಿಗೆ ಎಲ್ಲರನ್ನೂ ಇದು ಆಹ್ವಾನಿಸಿದಾಗ ನನಗನ್ನಿಸ್ತು, ನಾವು ನಿಜವಾಗ್ಲೂ ಕಾಲೇಜ್ ಅನ್ನಕ್ಕೂ ಹತ್ತಿಲ್ಲ. ನಾನು ಅದು ಒಂದು ಸಣ್ಣದು ಇದು ಮಾಡಿದೀನಿ. ಒಂದು ಆ ರೀತಿ ಅನ್ಕೊಂಡ್ರೆ ನಾವು ಕಾಲೇಜ್ ಹೋಗಿ ಅಲ್ಲಿ ಅನುಭವ ತಗೊಂಡಿಲ್ಲ. ಅದ್ರಲ್ಲಿ ಬೇರೆ ವಿಷಯವಾಗಿ ಕಾಲೇಜಿಗಾದ್ರೂ ಹೋಗೋಣ ತಾಳು ಅಂತ ಅಂದ್ಬಿಟ್ಟು ಕಾಲೇಜ್ ಹತ್ರ ಹೋದ್ವಿ. ಅಲ್ಲಿ ಅನುಭವ ಹಂಚಿಕೆ ಎಷ್ಟು ತುಂಬಾ ಚೆನ್ನಾಗಿತ್ತು ಅಂದ್ರೆ, ವಿಶೇಷ ಜ್ಞಾನಿಗಳನ್ನೆಲ್ಲ ಕರೆಸಿ ಗುರುಗಳು ನಮ್ಗೆ ಜ್ಞಾನ ಹಂಚಿಕೆ ಮಾಡಿಸಿದ್ರು. ಆಹಾರ ತಜ್ಞ ಒಬ್ರು, ಮತ್ತೆ ಮೂತ್ರ ಚಿಕಿತ್ಸೆ ಅಂತ ಅನ್ಬೋದು, ಅಥವಾ ಅದಕ್ಕೆ ಅವ್ರು ಸ್ವಯಂಭೂ ಅಥವಾ ಶಿವಾಂಭು ಅಂತಾರಲ್ಲ, ಅದ್ರ ಬಗ್ಗೆ ಒಬ್ರು ಸರು ಎಷ್ಟು ಜ್ಞಾನ ಹೇಳಿದ್ರು ಅಂದ್ರೆ, ಅದರಿಂದ ಏನೇನ್ ಕಾಯಿಲೆಗಳೆಲ್ಲ ಕಡಿಮೆ ಆಗತ್ತೆ, ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ತಿಳುವಳಿಕೆ ಕೊಟ್ರು ಅಲ್ಲಿ. ಅದನ್ನ ಎಲ್ಲ ಸ್ವಲ್ಪ ಜನ ಅವರು ಕ್ವೆಶ್ಚನ್ ಕೂಡ ಮಾಡಿ ಅವ್ರವರ ಒಂದು ರೋಗಗಳಿಗೆ ಅವರು ಯಾವ್ಯಾವ ರೀತಿ ತಗೋಬೇಕು ಅಂತೆಲ್ಲ ಕೇಳಿ ಸರ್‌ನ ಅವರು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ರು. ರೇವಾ ಕಾಲೇಜಲ್ಲಿ ಕೂಡ ನಮ್ಗೆ
ಧ್ಯಾನ ಒಂದೂವರೆ ಗಂಟೆ ಟೈಮಲ್ಲಿ ಆದ್ರು. ಅಲ್ಲೂ ಸ್ವಲ್ಪ ಚೆನ್ನಾಗಿತ್ತು ಅನ್ನಿಸ್ತು. ನನಗೇನಪ್ಪಾ ಅಂತಂದ್ರೆ ಏನೇ ಆದ್ರೂ ಒಂದು ಕಿಂಗ್ಸ್ ಚೇಂಬರ್ ಅಲ್ಲಿ ಹೋಗಿದ್ವಲ್ಲ ಕೆಬ್ಬೆದೊಡ್ಡಿನಲ್ಲಿ ಅಲ್ಲಿ ನಿಜವಾಗ್ಲೂ 10 ನಿಮಿಷ ನಿಜವಾಗ್ಲೂ 10 ನಿಮಿಷನೂ ಬೇಕಿಲ್ಲ. 5 ನಿಮಿಷದಲ್ಲಿ ನಾವು ಶೂನ್ಯ ಸ್ಥಿತಿಗೆ ಹೋಗ್ಬೋದೇನೋ. ಅಷ್ಟು ಆಳವಾಗಿ ನಾವೆಲ್ಲಿದ್ದೀವಿ ಅನ್ನೋದನ್ನ ಮರ್ತು ನಾವು ಧ್ಯಾನ ಮಾಡಿದ್ವಿ. ಇವಾಗ ಅದಕ್ಕೆ ಅನ್ನಿಸ್ತಾ ಇದೆ ನನಗೆ ಎಲ್ಲಾದ್ರೂ ಮೊದಲು ನಾನು ತಗೋಬೇಕು ಅನ್ಕೊಂಡಿದೀನಿ. ಬಟ್ ಅದು ಒಂದು ಪಿರಮಿಡ್ ತಗೊಳ್ಳುವಂತ ಅವಕಾಶ ಸ್ವಲ್ಪ ನನಗೆ ಕಡಿಮೆ ಇರೋದ್ರಿಂದ ನಾನು ತಗೊಳಕ್ಕಾಗಿಲ್ಲ. ಈ ಚಿಕ್ಕದು ಪಿರಮಿಡ್ ಹ್ಯಾಟ್ ತರ ಹಾಕೊಂಡು ನಾನು ಅದನ್ನ ಧ್ಯಾನಕ್ಕೆ ನಾನು ಡೈಲಿ ಉಪಯೋಗಿಸ್ಕೊಂಡು, ಜೊತೆಗೆ ಸುಮ್ನೆ ಫ್ರೀಯಾಗಿ ಯಾವ್ದಾದ್ರು ಪುಸ್ತಕ ಓದ್ತಾ ಇರ್ಬೇಕಾದ್ರೂ ಕೂಡ ನಾನು ಅವ್ನ ಅದನ್ನ ಪಿರಮಿಡ್‌ನ ಹಾಕೊಂಡು ಪಿರಮಿಡ್ ಕ್ಯಾಪ್‌ನ ನಾನು ಅಧ್ಯಯನ ಮಾಡ್ತಿರ್ತೀನಿ. ಅದರಿಂದ ನನಗೆ ತುಂಬಾ ಹ್ಮ್ ಒಂದು ಧ್ಯಾನದ ಅನುಭವ ಸಿಕ್ಕಿದೆ. ಧ್ಯಾನ ಇಲ್ದೆ ಪ್ರಪಂಚದಲ್ಲಿ ಎಷ್ಟೋ ಜನಗಳಿಗೆ ಧ್ಯಾನ ಅಂದ್ರೆ ಏನು? ಅದನ್ನ ಯಾಕೆ ಮಾಡ್ಬೇಕು? ಅದರಿಂದ ಏನು ಪ್ರಯೋಜನ ಅನ್ನೋದೇ ತುಂಬಾ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾವು ಸುಮಾರು ನಮ್ಮ ಸ್ವಂತದವ್ರಿಗೆ ಹೇಳ್ದಾಗ ಕೂಡ ಅವ್ರು ಯಾರು ಮನಸ್ಸಿಗೆ ತಕೊಂಡಿರಲ್ಲ. ನಾಗರಿತಾ ಮೇಡಮ್ ಅವಾಗ್ಲೇ ತುಂಬಾ ದಿವಸದಿಂದ ಅವಳಿಗೆ ಧ್ಯಾನದ ಅನುಭವ ಸ್ವಲ್ಪ ಇತ್ತು ಅಂತ ಅನ್ನೋದ್ರಿಂದ ನಾನು ಸ್ವಲ್ಪ ಹೇಳಿದ ತಕ್ಷಣ ಅವರು ಬೇಗ ಕ್ಯಾಚ್ ಮಾಡ್ಕೊಂಡು ಅದ್ರಲ್ಲಿ ಅನುಭವ ತಗೊಂಡು ನನಗಿಂತ ಅವಳು ಚೆನ್ನಾಗಿ ಧ್ಯಾನ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಕೊತೀನಿ. ಯಾಕೆಂದ್ರೆ ರಾತ್ರಿ ಧ್ಯಾನಗಳೆಲ್ಲ ಅವಳು ತುಂಬಾ ಜಾಸ್ತಿನೇ ಮಾಡಿದಾಳೆ. ಈಗಲಷ್ಟೇ ನನಗೆ ಈ ರಾತ್ರಿ ಈ 3 ಗಂಟೆ ಧ್ಯಾನ ಅಂದ್ರೆ 2 ಗಂಟೆಗೆ ನಾವು ಸುಪ್ತ ಮನಸ್ಸಿಗೆ ಆಜ್ಞೆ ಮಾಡ್ಕೊಂಡು ನಾವು ಮಲ್ಕೊಂಡ್ಬಿಟ್ಟಿರ್ತೀವಲ್ವಾ? 2:30ಗೆಲ್ಲ ಚೆನ್ನಾಗಿ ಎಚ್ಚರ ಆಗ್ಬಿಟ್ಟಿರುತ್ತೆ. ಆವಾಗ ಎಚ್ಚರ ನಾವು ನಿದ್ದೆ ಮಾಡೋದೇ ಕಡಿಮೆ. ಅದರಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಥಿಂಕ್ ಮಾಡೋದನ್ನ ಬಿಟ್ಟು, ಧ್ಯಾನದ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು, ನಾವು ಧ್ಯಾನ ಹೌದು ಇವತ್ತು ಧ್ಯಾನ ಇಷ್ಟು ಗಂಟೆಗೆ ಹೇಳಿದ್ದಾರೆ ಗುರುಗಳು ಅಂತ ಅವತ್ತು ಮೊದಲ ದಿನ ಅಂದಾಗ ಒಂದು 10 ನಿಮಿಷ ಆದ್ರೂ ಲೇಟೇ ಆಯ್ತು. ನಾನು ಒಂಚೂರು ರೆಡಿ ಆಗ್ಬೇಕು. ಆವಾಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೆ ಅಯ್ಯೋ ಅರ್ಥನೇ ಆಗ್ಲಿಲ್ಲ. ಆಮೇಲೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನನಗೆ ಹೊಸ ಮೊಬೈಲು ಅದು ನನ್ಗೆ ಅರ್ಥ ಆಗಿರ್ಲಿಲ್ಲ ಆನ್ ಮಾಡ್ಕೊಳ್ಳಕ್ಕೆ. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಈ ನಿನ್ನೆ ಮತ್ತೆ ಇವತ್ತು 3 ದಿನ ಆಯ್ತು ಅಂತ ಅನ್ಸುತ್ತೆ. ನನಗೆ 3 ದಿನದಿಂದ ತುಂಬಾ ಚೆನ್ನಾಗಿ ಬೆಳಗಿನ ಜಾವ ಧ್ಯಾನದಲ್ಲಿ ಆಗ್ತಾ ಇದೆ. ನಾನು ಧ್ಯಾನ ಮಾಡ್ತೀನಾ ಅಥವಾ ನಿದ್ದೆ ಮಾಡ್ತೀನಾ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಆಗ್ಬಿಟ್ಟಿರುತ್ತೆ. 5:30 ಆದ್ರೂ ನನಗೆ ಎಚ್ಚರನೇ ಆಗಿರಲ್ಲ. ಆ ತರ ಆಯ್ತು ಮೊನ್ನೆ. ಗುರುಗಳು ನೋಡಿದ್ರೆ 4:30 ತನಕ ಅಂತ ಹೇಳಿದ್ರು. ನಾನು ಇದೇನು ಇಷ್ಟು ತನಕ ಮಾಡಿದೀನಲ್ಲ ಏನಿದು ನಿದ್ದೆ ಮಾಡ್ಬಿಟ್ನಾ ಅಂತ ನನ್ಗೆ ಅನುಭವ ಆಯ್ತಾ ಇತ್ತು. ಅದೇ ರೀತಿ ಈಗ ಮತ್ತೆ ಈ ನವರಾತ್ರಿ ಬಂತು. ನವರಾತ್ರಿ ಟೈಮಲ್ಲಿ ಸ್ವಲ್ಪ ನಾವು ನವರಾತ್ರಿ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೇಡಮ್ ಹೇಳಿದ್ರು. ದಿನ ಒಬ್ಬೊಬ್ರು ಒಂದು ಒಂದು ಡ್ರೆಸ್‌ನ ಹಾಕೊಂಡು ಯಾವ ಯಾವ ರೀತಿ ಅವರು ರಾಕ್ಷಸರನ್ನ ಸಂಹಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಒಂದು 5, 6 ದಿನದಿಂದ ಕೊಡ್ತಾ ಬಂದಿದ್ದಾರೆ. ಅದ್ರಲ್ಲಿ 1ನೇ ದಿನ ಶೈಲಪುತ್ರಿ ಅಂತಾನು, 2ನೇ ದಿನ ಬ್ರಹ್ಮಚಾರಿಣಿ ಅಂತಾನು, 3ನೇ ದಿನ ಚಂದ್ರಘಂಟ, 4ನೇ ದಿನ ಕೂಷ್ಮಾಂಡ, 5ನೇ ದಿನ ಸ್ಕಂದಮಾತ. ಇಷ್ಟುವರೆಗೆ ಬಂದು ಕ್ಲಾಸ್‌ನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಅಂತ ಅನ್ಕೋತೀನಿ. 6ನೇ ದಿನ ಕಾತ್ಯಾಯಿನಿ ಮತ್ತು 7ನೇ ದಿನ ಕಾಲರಾತ್ರಿ, 8ನೇ ದಿನ ಮಹಾಗೌರಿ, ಹಾಗೆ ಹ್ಮ್ ಸ್ವರ್ ದಾ ಮತ್ತೆ ಸಿದ್ಧಿದಾತ್ರಿ ಅಂತ 9ನೇ ದಿನಕ್ಕೆ ಅವಳು ಮ ದೇವಿ ಅಂತಂದ್ರೆ ಒಂದು ಹೆಣ್ಣು ಒಂದು ಶಕ್ತಿ ರೂಪ. ಶಕ್ತಿ ರೂಪದಲ್ಲಿ ಇರ್ಬೇಕಾದ್ರೆ ದೇವಿ ದೇವಿ ಏನ್ ಮಾಡ್ತಾಳೆ ಬ್ರಹ್ಮಾಂಡನ ಸೃಷ್ಟಿ ಮಾಡಿ ಅದ್ರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಸೃಷ್ಟಿ ಮಾಡಿ ತಾನು ಅಂತರ್ಧಾನಳಾಗ್ಬಿಡ್ತಾಳೆ. ಆವಾಗ ಏನಾಗುತ್ತೆ ಈ ಬ್ರಹ್ಮ, ವಿಷ್ಣು, ಮಹೇಶ್ವರಲ್ಲ ನಮ್ಗೆ ಏನ್ ಕೆಲ್ಸನೂ ವಹಿಸ್ತೀಯ ಬರೀ ನನ್ನ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದೀಯಲ್ಲ ಅಂತ ಹೇಳಿ ದೇವತೆಗಳನ್ನ ಕೇಳಿದಾಗ ನಾನು ಸುಮ್ನೆ ನಿಮ್ಮನ್ನ ಹತ್ರ ಸೃಷ್ಟಿ ಮಾಡ್ಸಿದ್ರೆ ನಾನೇ ನಿಂತು ಎಲ್ಲ ಮಾಡ್ತೀನಿ ಅಂತ ಹೇಳಿ ದೇವಿ ತುಂಬಾ ಶಕ್ತಿಯುತಳಾಗಿ ಈ ಚಂಡಾಸುರ, ಈ ಚಂಡಾಲರು ಅಥವಾ ರಾಕ್ಷಸರು ಎಲ್ಲರನ್ನು ಅವಳು ಹ್ಮ್ ಒಬ್ಬ ದೇವತೆ ಶಕ್ತಿ ರೂಪದಲ್ಲಿ ಬೇರೆ ಎಲ್ರಿಗೂ ಶಕ್ತಿ ಕೊಟ್ಟು ತನ್ನ ಮೂಲಕ ಬೇರೆಯವ್ರ ಮೂಲಕ ತನ್ನ ಶಕ್ತಿಯನ್ನ ಅವ್ರಿಗೆಲ್ಲ ಕೊಟ್ಟು ಅವಳು ದೇವಿ ಸಂಹಾರ ಮಾಡಿಸ್ತಾಳೆ. ಲೋಕದಲ್ಲಿ ರಾಕ್ಷಸರ ಉಪಟಳ ಜಾಸ್ತಿಯಾಗಿ ಭೂಮಿಗೆ ಭಾರ ಆಗಿರುತ್ತೆ. ಆಗ ಭೂದೇವಿ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಪ್ರಪಂಚನ ಉಳಿಸ್ಕೋಬೇಕಾದ್ರೆ ನಾವು ಈ ರಾಕ್ಷಸರನ್ನ ನಾವು ಸಂಹಾರ ಮಾಡ್ಬೇಕು ಅಂತ ಹೇಳಿ ಮಾಡಿರ್ತಾಳೆ. ಅಲ್ಲಿ ತುಂಬಾ ರಾಕ್ಷಸರು ಅಂತಂದ್ರೆ ಮಧುಕೈಟಭ, ಬಿಡಾಳ, ಶುಂಭ, ನಿಶುಂಭ, ಚಕ್ಷುರ ಈ ರೀತಿ ಎಲ್ಲ ರಸಿಲೋಮ ಇದೇ ರೀತಿ ತುಂಬಾ ರಾಕ್ಷಸರುಗಳ ಜೊತೆ ದೇವಿ ಶಕ್ತಿ ಅಂದ್ರೆ ದೇವಿ ಅಂದ್ರೆ ಪಾರ್ವತಿ ಸ್ವರೂಪ. ಪಾರ್ವತಿ ಈಶ್ವರನಿಂದ ಶಕ್ತಿ ಪಡ್ಕೊಂಡು ಬಂದು ಎಲ್ಲಾನು ಸಂಹಾರ ಮಾಡಿ ಕೊನೆಗೆ ಪ್ರಪಂಚದಲ್ಲಿ ಒಂದು ಜ್ಞಾನ ಶಕ್ತಿಯನ್ನು ನಿಲ್ಲಿಸಿ ಅವಳು
ತನ್ನನ್ನೆಲ್ಲರೂ ಭಜಿಸ್ಬೇಕು ಅಂತ ರೀತಿ ಒಂದು ನಿಂತುಕೊಂಡು ಕೊನೆಗೆ ಚಾಮುಂಡೇಶ್ವರಿಯಾಗಿ ಇವಾಗ ಅದು ದಸರಾ ಮೂಲಕ ಎಲ್ಲರಿಗೂನು ದಸರಾದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಆಗತ್ತೆ. ದಸರಾ ಯಾವ ರೀತಿ ಆಯ್ತು ಅನ್ನೋದಕ್ಕೆ ಇದು ಮಧುಕೈಟಭ ಸಂಹಾರ ಆದ್ಮೇಲೆ ಶುಂಭ ನಿಶುಂಭ ಚಕ್ಷುರ ಇದೇ ರೀತಿ ರಸಿಲೋಮ ತುಂಬಾ ರಾಕ್ಷಸರನ್ನೆಲ್ಲ ಒಂದು ಸಂಹಾರ ಮಾಡಿದ ಮೇಲೆ ಮಹಿಷಾಸುರ ಅಂತ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ್ನ ಅವರು ಸಂಹಾರ ಮಾಡ್ಬೇಕಾಗಿ ಬರುತ್ತೆ. ಮಹಿಷಾಸುರ ಸಂಹಾರ ಮಾಡಿದ್ಮೇಲೆ ಅದು ಚಾಮುಂಡೇಶ್ವರಿಗೆ ಒಂದು ಸಾಧನೆಯಾಗಿ ಒಂದು ಶಕ್ತಿ ದೇವತೆ ಯಾವ ರೀತಿ ಒಂದು ಹೆಣ್ಣು ಒಂದು ಶಕ್ತಿ ದೇವತೆಯಾಗಿ ಯಾವ ರೀತಿ ಒಂದು ಸಂಸಾರನೇ ಆಗ್ಲಿ ಯಾವುದೇ ಒಂದು ಕಾರ್ಯಕಲಾಪಗಳನ್ನ ಮಾಡ್ಬೇಕಾದ್ರೆ ಹೆಣ್ಣಿನ ಹಿಂದೆ ತುಂಬಾ ಎಲ್ಲ ಕೆಲಸಗಳಾಗ್ಬೇಕಾದ್ರೆ ಹೆಣ್ಣು ಇರ್ಬೇಕು. ಮುಂದೆ ಮತ್ತೆ ಗುರಿ ಇರ್ಬೇಕು ಅಂತಾರಲ್ಲ ಆ ರೀತಿ ಒಂದು ಹೆಣ್ಣಿನ ಹೇಳಿಕೆ ಅಥವಾ ಹೆಣ್ಣಿನ ಶಕ್ತಿ ಉಪಯೋಗಿಸ್ಕೊಂಡು ಪ್ರಪಂಚದಲ್ಲಿ ಮಧುಕೈಟಭರನ್ನಾಗ್ಲಿ ಇತರೆ ಮಹಿಷಾಸುರ ಈ ತರ ತುಂಬಾ ತುಂಬಾ ದೊಡ್ಡ ರಾಕ್ಷಸರನ್ನೆಲ್ಲ ಅವ್ರು ಸಂಹಾರ ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ನಾವು ಆ ಮಹಾತಾಯಿ ಚಾಮುಂಡೇಶ್ವರಿ ದೇವಿನ ನೆನೆಸ್ಕೊಂಡು ನಾವು ದಸರಾ 10 ದಿನಗಳ ನವರಾತ್ರಿಯಲ್ಲಿ ಈ ಎಲ್ಲಾ ದೇವಿಯ ಒಂದು ರೂಪಗಳನ್ನ ನಾವು ನೆನೆಸ್ಕೊಂಡು ಅವಳನ್ನ ಆರಾಧನೆ ಮಾಡ್ತಾ ಇರ್ತೀವಿ. ಅದು ಯಾಕೆ ಅಂತ ಇದು ತುಂಬಾ ಕಥೆ ಇದೆ. ಅದನ್ನೆಲ್ಲ ಶಾರ್ಟ್ ಮಾಡಿ ನಾನು ಮತ್ತೆ ಸೋಮವಾರದ ದಿನ ಒಂದಿನ ನಾನು ಇದು ಈ ದೇವತೆಗಳ ಬಗ್ಗೆ ಒಂದ್ ಸ್ವಲ್ಪ ಜನ ತಿಳುವಳಿಕೆಗಳನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಈ ದಿನ ನಮ್ಗೆ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಸ್ವಂತ ಅನುಭವ ಹಾಗೂ ನಾನು ಆಧ್ಯಾತ್ಮಕ್ಕೆ ಬಂದ ರೀತಿಯಲ್ಲಿ ಅನುಭವ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಂಗನಾಥ್ ಸರ್ಗೆ ಮತ್ತು ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಒಂದ್ಸುತ್ತ ನನ್ನ ಈ ಅಲ್ಪ ಜ್ಞಾನವನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು.